Okay, good morning dear students. In previous class we have studied up to the chapter mechanical properties of fluids alva. Fluids na properties na ನೋಡ್ತಾ ಹೋದ್ವಿ. ಯಾವ್ದು viscosity, surface tension. So ಇವೆಲ್ಲ fluids na properties. So ಅನ್ನೋದನ್ನ ಡೀಲ್ ಮಾಡ್ತಾ ಹೋದ್ವಿ ಲಾಸ್ಟ್ ಕ್ಲಾಸ್ ಅಲ್ಲಿ. Next we will go to the chapter 13 kinetic theory ಅಂತ ಹೇಳ್ತೀವಿ ನಾವು. So that next year introduction. The concept that is matter is made up of atoms or molecules which are in continuous random motion is called the kinetic theory ಅಂತ ಹೇಳ್ತೀವಿ. So here the concept that the matter is made up of atoms or molecules which are in continuous random motion. ಸೊ ಕಂಟಿನ್ಯೂಸ್ ಆಗಿ ರ್ಯಾಂಡಮ್ ಮೋಷನ್, ಒಂದು ಆಟಮ್ಸ್ ಹೀಗೆ ಇದೆ ಅಂತ ಹೇಳಿದಾಗ ಇನ್ನೊಂದು ಆಟಮ್ ಇಲ್ಲೆಲ್ಲೋ ಇದೆ, ಇನ್ನೊಂದು ಆಟಮ್ ಇಲ್ಲೆಲ್ಲೋ. ಸೊ ಕಂಟಿನ್ಯೂಸ್ ರ್ಯಾಂಡಮ್ ಮೋಷನ್ ಈ ಥರ ಏನಾಗ್ತದೆ, ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಮಾಲಿಕ್ಯೂಲ್ ಹೋಗೋದು, ಇನ್ನೊಂದು ಪಾಯಿಂಟ್. ಸೊ ದಟ್ ಮೋಷನ್ ಕಂಟಿನ್ಯೂಸ್ ರ್ಯಾಂಡಮ್ ಮೋಷನನ್ನು ನಾವೇನು ಹೇಳ್ತೀವಿ, ಕೈನೆಟಿಕ್ ಥಿಯರಿ ಅಂತ ಹೇಳ್ತೀವಿ. ಓಕೆ, ಇನ್ ದ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ವಿ ಎಕ್ಸ್ಪ್ಲೈನ್ ದ ಬಿಹೇವಿಯರ್ ಆಫ್ ಗ್ಯಾಸಸ್ by considering the motion of their molecules. ಸೊ ಹಾಗಾದರೆ ಗ್ಯಾಸಸ್ನ ಪ್ರಾಪರ್ಟೀಸ್ನ ನಾವು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಅಥವಾ ಅದ್ರ ಬಿಹೇವಿಯರ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾವು ಅದರದ್ದು ಮೋಷನ್ನ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ. ಯಾವ ಥರ ಮೂಮೆಂಟ್ ಆಗುತ್ತೆ ಮಾಲಿಕ್ಯೂಲ್ಸ್, ಗ್ಯಾಸ್ ಮಾಲಿಕ್ಯೂಲ್ಸ್ ಯಾವ ಥರ ಮೂಮೆಂಟ್ ಆಗುತ್ತೆ. ಸೊ ಆಲ್ದು ಗ್ಯಾಸ್ ಮಾಲಿಕ್ಯೂಲ್ಸ್ ಹೇಗೆ ನಮಗೆ ಬೌಂಡ್ ಆಗಿರುತ್ತೆ, ದೇ ಆರ್ ಫ್ರೀಲಿ ಬೌಂಡ್ ಅಲ್ವಾ. ಸಾಲಿಡ್ಸಲ್ಲಿ ಹೇಗೆ ಬೌಂಡ್ ಆಗಿರುತ್ತೆ, ಟೈಟ್ಲಿ ಬೌಂಡು, ಲಿಕ್ವಿಡ್ಸಲ್ಲಿ ಲೂಸ್ಲಿ ಬೌಂಡು, ಆ್ಯಂಡ್ ಗೇಷಿಯಸ್ಸಲ್ಲಿ ಅಥವಾ ಗ್ಯಾಸಸ್ಸಲ್ಲಿ ಏನಾಗುತ್ತೆ, ಫ್ರೀಲಿ ಬೌಂಡ್ ಆಗಿರುತ್ತೆ. ಆ ಮೂಮೆಂಟ್ನ ತೊಗೊಂಡು ನಾವು ಏನು ಮಾಡ್ತಾ ಹೋಗ್ತೀವಿ, ಗ್ಯಾಸಸ್ನ ಬಿಹೇವಿಯರ್ನ ಹೇಳ್ತಾ ಹೋಗ್ತೀವಿ ನಾವು. ಓಕೆ, ಅದೇ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಇಲ್ಲಿ ಕೆಲವೊಂದು ಬಿಹೇವಿಯರು ಹೇಗಿದೆ ಗ್ಯಾಸ್ದು ಅಂತ ಹೇಳ್ಬಿಟ್ಟು ಸ್ಟಡಿ ಮಾಡ್ಕೊಳ್ತಾ ಹೋಗೋಣ ಈ ಚಾಪ್ಟರ್ಲಿ. ದಸ್ ವಿ ಸಪೋಸ್ ದಟ್ ದ ಪ್ರೆಷರ್ ಆಫ್ ಎ ಗ್ಯಾಸ್ ಈಸ್ ಡ್ಯೂ ಟು ದ ಮಾಲಿಕ್ಯೂಲ್ಸ್ ಬಂಬಾರ್ಡಿಂಗ್ ದ ವಾಲ್ಸ್ ಆಫ್ ಇಟ್ಸ್ ಕಂಟೈನರ್. ಸೊ ಈಗ ಯಾವುದೋ ಒಂದು ಕಂಟೈನರಲ್ಲಿ ನಾವು ಗ್ಯಾಸ್ ಮಾಲಿಕ್ಯೂಲ್ಸ್ನ ತೊಗೊಂಡಿದ್ದೀವಿ ಅಥವಾ ಒಂದು ಕಂಟೈನರಲ್ಲಿ ಗ್ಯಾಸ್ ತುಂಬ್ಕೊಂಡಿದ್ದೀವಿ ಅಂತ ಇಟ್ಕೋಣ. ಸೊ ಏನಾಗುತ್ತೆ, ಇಲ್ಲಿ ಒಂದು ಯಾವುದೋ ಒಂದು ಮಾಲಿಕ್ಯೂಲ್ ಏನಾಯಿತು, ವಾಪಸ್ ಹಿಂಗೆ ರ್ಯಾಂಡಮ್ ಮೋಷನ್ ಅಂತ ಹೇಳಿದಾಗ ವೆನ್ ಇಟ್ ಹಿಟ್ಸ್ ಟು ದ ಕಂಟೈನರ್, ಆ ಕಂಟೈನರ್ ವಾಲಿಗೆ ಹಿಟ್ಟಾಯಿತು ಅಂತ ಇಟ್ಕೋಣ, ಅಥವಾ ನೆಕ್ಸ್ಟ್ ಮತ್ತೊಂದು ಗ್ಯಾಸ್ ಮಾಲಿಕ್ಯೂಲ್ ಹೋಗಿ ಹಿಟ್ಟಾಯಿತು. ಸೊ ಇದನ್ನೆಲ್ಲ ಏನು ಹೇಳ್ತೀವಿ ನಾವು, ರ್ಯಾಂಡಮ್ ಮೋಷನ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಆ ಮಾಲಿಕ್ಯೂಲಿನ ರ್ಯಾಂಡಮ್ ಮೋಷನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ದ ಪ್ರೆಷರ್ ಆಫ್ ಎ ಗ್ಯಾಸ್, ಹಾಗಾದರೆ ಈ ಪ್ರೆಷರ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಡ್ಯೂ ಟು ದಿಸ್ ರ್ಯಾಂಡಮ್ ಮೋಷನ್ ಆಫ್ ದ ಮಾಲಿಕ್ಯೂಲ್ಸ್ ದ ಪ್ರೆಷರ್ ಆಫ್ ದ ಗ್ಯಾಸ್ ಎಕ್ಸರ್ಟ್ಸ್. ಗ್ಯಾಸಿನ ಪ್ರೆಷರ್ ಹೇಗೆ ಎಕ್ಸರ್ಟ್ ಆಗುತ್ತೆ, ಡ್ಯೂ ಟು ದ random motion of this molecules or particles ಅಂತ ಹೇಳ್ತೀವಿ. This theory also provides us with a physical basis upon which the concept of temperature can be understood. ಸೊ ಈ ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಟೆಂಪರೇಚರ್ ಅನ್ನೋ ಕಾನ್ಸೆಪ್ಟನ್ನು ಕೂಡ ಇಲ್ಲೇನು ಮಾಡ್ತಾ ಹೋಗ್ತೀವಿ, ಅರ್ಥ ಮಾಡ್ಕೊಳ್ತಾ ಹೋಗ್ಬೋದಾ ನಾವು. ಓಕೆ, ಬಿಫೋರ್ ಕನ್ಸಿಡರಿಂಗ್ ದ ಬಿಹೇವಿಯರ್ ಆಫ್ ಗ್ಯಾಸಸ್ ಆನ್ ದ ಬೇಸಿಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ we briefly review the gas laws as they were determined over the years by observations and experiments ಅಂತ ಹೇಳ್ತೀವಿ. ಸೊ ನಾನು ಫಸ್ಟ್ ಚಾಪ್ಟರ್ ಥರ್ಮಲ್ ಪ್ರಾಪರ್ಟೀಸ್ ಮಾಡಬೇಕಾದ್ರೆ ಹೇಳಿದೆ ನಿಮಗೆ, ಗ್ಯಾಸ್ ಲಾಸ್ ಅಂತ ಹೇಳಿದೆ ಅಲ್ವಾ, ಬಾಯ್ಲ್ಸ್ ಲಾ ಮತ್ತು ಚಾರ್ಲ್ಸ್ ಲಾ ಹೇಳಬೇಕಾದ್ರೆ ಗ್ಯಾಸ್ ಲಾಸ್ನ ಹೇಳಿದ್ದೆ. ಸೊ ಗ್ಯಾಸ್ ಲಾಸ್ನ ಹೇಳಬೇಕಾದ್ರೆ ನಾವೇನು ಹೇಳಿದ್ವಿ, ಸೊ ಪ್ರೆಷರ್, ವಾಲ್ಯೂಮ್ ಮತ್ತು ಟೆಂಪರೇಚರ್ ಮೂರು ಏನಿದೆ ನಮಗೆ, ಸೊ ದೋಸ್ ಆರ್ ದ ವೇರಿಯೇಬಲ್ಸ್. ಈ ಮೂರನ್ನು ನಾವು ಮೇನ್ ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ಅಲ್ಲಿ ಏನಾಯಿತು, ಒಂದು ವೇರಿಯೇಬಲ್ ಚೇಂಜ್ ಆಯ್ತು ಅಂತ ಹೇಳಿದಾಗ ಇನ್ನು ಎರಡೂ ಕೂಡ ವೇರಿಯೇಬಲಲ್ಲಿ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಬಟ್ ಈ ಮೂರು ಚೇಂಜಸ್ನ ಐಡೆಂಟಿಫೈ ಮಾಡಲಿಕ್ಕೆ ಏನಾಗುತ್ತೆ, ಸೈಮಲ್ಟೇನಿಯಸ್ ಆಗಿ ಕಷ್ಟ ಆಗುತ್ತೆ. ಸೊ ದಟ್ ಒನ್ ಆಫ್ ದ ವೇರಿಯೇಬಲ್ ಇಸ್ ಕೆಪ್ಟ್ ಕಾನ್ಸ್ಟೆಂಟ್ ಅಲ್ವಾ. ಒಂದು ವೇರಿಯೇಬಲ್ನ ಕಾನ್ಸ್ಟೆಂಟ್ ಇಟ್ಕೊಂಡು ಇನ್ನೆರಡನ್ನ ಏನು ಮಾಡ್ತಾ ಹೋಗ್ತೀವಿ, ನಾವು ವೇರಿ ಮಾಡ್ತಾ ಹೋಗ್ತೀವಿ. ಅದೇ ಪ್ರೆಷರ್ ಕಾನ್ಸ್ಟೆಂಟ್ ಇಟ್ಕೊಂಡಾಗ ವಾಲ್ಯೂಮ್ ಮತ್ತು ಟೆಂಪ್ರೇಚರ್ ವೇರಿ ಮಾಡ್ತೀವಿ, ವಾಲ್ಯೂಮ್ ಕಾನ್ಸ್ಟೆಂಟ್ ಇಟ್ಕೊಂಡಾಗ ಪ್ರೆಷರ್ ಮತ್ತು ಟೆಂಪ್ರೇಚರ್, ಆ್ಯಂಡ್ ಟೆಂಪ್ರೇಚರ್ ಕಾನ್ಸ್ಟೆಂಟ್ ಇಟ್ಕೊಂಡಾಗ ಪ್ರೆಷರ್ ಮತ್ತು ವಾಲ್ಯೂಮ್ನ ವೇರಿ ಮಾಡ್ತಾ ಹೋಗ್ತೀವಿ. ಈ ಥರ ನಾವು ಗ್ಯಾಸ್ ಲಾಸ್ ಅಂತೇಳಿ ಓದಿದ್ವಿ, ಬಾಯ್ಲ್ಸ್. ಅದು ಆ ಗ್ಯಾಸ್ ಲಾಸ್ನ ಯಾವುದ್ಯಾವ್ದು ಹೇಳಿದ್ವಿ ನಾವು, ಬಾಯ್ಲ್ಸ್ ಲಾ ಮತ್ತು ಚಾರ್ಲ್ಸ್ ಲಾ ಅಂತ ಓದಿದ್ವಿ ಅಲ್ವಾ. ಸೊ ದೋಸ್ ಟು ಬೇಸಿಕ್ಸ್ ಲಾಸ್ ಆರ್ ಕಾಲ್ಡ್ ಆಸ್ ಗ್ಯಾಸ್ ಲಾಸ್ ಅಂತ ಹೇಳಿದ್ವಿ. ಇಲ್ಲಿ ಅದೇನೇ ಕಾನ್ಸೆಪ್ಟ್ಗಳನ್ನು ನಾವು ಇನ್ನೊಂದ್ಸಲ ಗ್ಲಾನ್ಸ್ ಮಾಡಿಕೊಂಡು ನೆಕ್ಸ್ಟ್ ಚಾಪ್ಟರ್ಗೆ ಮೂವ್ ಆಗ್ತಾ ಹೋಗೋಣ. ನೆಕ್ಸ್ಟ್, ಮಾಲಿಕ್ಯುಲರ್ ನೇಚರ್ ಆಫ್ ಮ್ಯಾಟರ್. ಮಾಲಿಕ್ಯುಲರ್ ನೇಚರ್ ಆಫ್ ದ ಮ್ಯಾಟರ್ಲಿ ರಿಚರ್ಡ್ ಫೈನ್ಮ್ಯಾನ್, ಒನ್ ಆಫ್ ದ ಗ್ರೇಟೆಸ್ಟ್ ಫಿಸಿಸ್ಟ್ ಆಫ್ 20th century. 20th centuryಯಲ್ಲಿ ಇವರೊಬ್ಬರು ಗ್ರೇಟೆಸ್ಟ್ ಫಿಸಿಸ್ಟ್ ರಿಚರ್ಡ್ ಫೈನ್ಮ್ಯಾನ್ ಕನ್ಸಿಡರ್ ದ ಡಿಸ್ಕವರಿ ಆಫ್ ಕೈನೆಟಿಕ್ ಥಿಯರಿ ದಟ್ ದ ಮ್ಯಾಟರ್ ಆರ್ ಮೇಡ್ ಅಪ್ ಆಫ್ ದಿ ಆಟಮ್ಸ್. ಸೊ ಅಂದರೆ ಒಂದು ಮ್ಯಾಟರ್ ಇದೆ ಅಂತ ಹೇಳಿ, ಮ್ಯಾಟರ್ ಅಂದರೆ ಎನಿಥಿಂಗ್ ಯಾವುದಾದ್ರೂ ತಗೊಳ್ಳಿ, ಆ ಮ್ಯಾಟರು ವಿಚ್ ಆರ್ ಮೇಡ್ ಅಪ್ ಆಫ್ ದ ಆಟಮ್ಸ್. ಆಟಮ್ಸಿಂದ ಮೇಡಪ್ ಆಫ್ ಆಗಿದೆ. ಯಾವುದೋ ಒಂದು ಇವಾಗ ಒಂದು ಎರೇಸರ್ ಪೀಸ್ ತೊಗೊಂಡಿದ್ದೀರಾ, ಎರೇಸರ್ ಪೀಸ್ನ ಪೀಸ್ ಮಾಡಿದ್ವಿ, ಅದನ್ನು ಏನಾಗಿದೆ, ಆಟಮ್ಸಿಂದ ಮೇಡಪ್ ಆಫ್ ಆಗಿದೆ. ಅಥವಾ ಜಸ್ಟ್ ಇವಾಗ ಏನೋ ಒಂದು ಪೇಪರ್ ಪೀಸ್ ತೊಗೊಂಡಿದೆ, ಅದು ಕೂಡ ಆಟಮ್ಸಿಂದ ಮೇಡಪ್ ಆಗಿದೆ.
ಆಗಿದೆ. ಈ ಥರ ಏನು ಮಾಡಿದ್ರು, ಒಂದು ಕಾನ್ಸೆಪ್ಟನ್ನು ಯಾರು ಫೈಂಡ್ ಔಟ್ ಮಾಡಿರೋದು, ಈ ವಾಸ್ ಎ ಗ್ರೇಟೆಸ್ಟ್ ಫಿಸಿಸಿಸ್ಟ್ ಆಫ್ 20th century ರಿಚರ್ಡ್ ಫೆನ್ಮ್ಯಾನ್ ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಅಟೋಮಿಕ್ ಹೈಪೋಥಿಸಿಸ್ ಅಂತ ಹೇಳಿದ್ರೆ, ಆಲ್ ಥಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಆಟಮ್ಸ್, ಲಿಟಲ್ ಪಾರ್ಟಿಕಲ್ಸ್ ದಟ್ ಮೂವ್ ಅರೌಂಡ್ ಇನ್ ಪರ್ಪೆಕ್ಚುಯಲ್ ಮೋಷನ್, ಅಟ್ರಾಕ್ಟಿಂಗ್ ಈಚ್ ಅದರ್ ವೆನ್ ದೇ ಆರ್ ಲಿಟಲ್ ಡಿಸ್ಟೆನ್ಸ್ ಅಪಾರ್ಟ್ ಬಟ್ ರಿಪೆಲಿಂಗ್ ಅಪಾನ್ ಬೀಯಿಂಗ್ ಸ್ಕ್ವೀಸ್ಡ್ ಇನ್ ಟು ಒನ್ ಅನದರ್. ಅಂದರೆ ಇಯರ್ ಆಲ್ ಥಿಂಗ್ಸ್ ದಟ್ ಆರ್ ಮೇಡ್ ಅಪ್ ಆಫ್ ಆಟಮ್ಸ್, ಲಿಟಲ್ ಪಾರ್ಟಿಕಲ್ಸ್, ಇವೆಲ್ಲ ಗೊತ್ತಿಲ್ಲ ನಿಮಗೆ. ಆಟಮ್ಸ್ ಅಂತ ಹೇಳಿದಾಗ ಸೊ ಇಟ್ಸ್ ಎ ಟೈನಿ ಪಾರ್ಟಿಕಲು ಅಲ್ವಾ. ಸೊ ಅದರಲ್ಲಿ ಏನಿರುತ್ತೆ, ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸಲ್ಲಿ ಏನಿರುತ್ತೆ, ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇರುತ್ತೆ, ಎಲೆಕ್ಟ್ರಾನ್ಸ್, ದೋಸ್ ಆರ್ ರಿವಾಲ್ವಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್. ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸು ಓದಿರ್ತೀರ, ಅದನ್ನೇ ಇಲ್ಲಿ ಹೇಳಿದ್ದಾರೆ ಅವರು. ಸೊ ಅರೌಂಡ್ ಇನ್ ಎ ಮೋಷನ್ ಅಟ್ರಾಕ್ಟಿಂಗ್ ಈಚ್ ಅದರ್ ವೆನ್ ದೇ ಆರ್ ಎ ಲಿಟಲ್ ಡಿಸ್ಟೆನ್ಸ್ ಅಪಾರ್ಟ್ ಬಟ್ ರಿಪೆಲಿಂಗ್ ಅಪಾನ್ ಬೀಯಿಂಗ್ ಸ್ಕ್ವೀಸ್ಡ್ ಇನ್ ಟು ಒನ್ ಅನದರ್. ಸೊ ಈ ಒಂದು ಏನಿದೆ, ನ್ಯೂಕ್ಲಿಯಸ್ ಇದೆ ಅಂತ ಹೇಳಿದಾಗ, ನ್ಯೂಕ್ಲಿಯಸ್ ಸುತ್ತಲೂ ಏನು ಸುತ್ತದೆ ನಮಗೆ, ಎಲೆಕ್ಟ್ರಾನ್ಸ್ ಇವಾಲ್ವ್ ಆಗುತ್ತೆ. ಇಲ್ಲೇನಾಗುತ್ತೆ, ನ್ಯೂಟ್ರಾನ್ಸ್ ಮತ್ತು ಪ್ರೋಟಾನ್ಸ್ ಇರುತ್ತೆ. ನೆಕ್ಸ್ಟ್ ಅಟಾಮಿಕ್ ಥಿಯರಿ ಈಸ್ ಯೂಶುವಲಿ ಕ್ರೆಡಿಟ್ ಟು ಜಾನ್ ಡಾಲ್ಟನ್. ಸೊ ಈ ಅಟಾಮಿಕ್ ಥಿಯರಿ ಕಾನ್ಸೆಪ್ಟನ್ನ ನಮಗೆ ಎಕ್ಸ್ಪ್ಲೇನ್ ಮಾಡಿದವರು ಯಾರು, ಜಾನ್ ಡಾಲ್ಟನ್ ಅಂತ ಹೇಳ್ತೀವಿ. ಹಿ ಸಜೆಸ್ಟೆಡ್ ದಟ್ ದ ಸ್ಮಾಲೆಸ್ಟ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಎನ್ ಎಲಿಮೆಂಟ್ಸ್ ಆರ್ ಆಟಮ್ಸ್. ಸ್ಮಾಲೆಸ್ಟ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ದ ಆಟಮ್ಸ್ ಆರ್ ಎಲಿಮೆಂಟ್. ಆಟಮ್ಸಿನ ಸ್ಮಾಲೆಸ್ಟ್ ಕಾನ್ಸ್ಟಿಟ್ಯೂಯೆಂಟ್ಸ್ ಏನು ಹೇಳ್ತಾರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರಿ. ಇಲ್ಲಿ ಆಟಮ್ಸ್ ಆಫ್ ಒನ್ ಎಲಿಮೆಂಟ್ ಆರ್ ಐಡೆಂಟಿಕಲ್ ಬಟ್ ಆರ್ ಡಿಫ್ರೆಂಟ್ ಫ್ರಮ್ ದೋಸ್ ಆಫ್ ಅದರ್ ಎಲಿಮೆಂಟ್ಸ್. ಯಾವುದೋ ಒಂದು ಆಬ್ಜೆಕ್ಟ್ನ ಆಟಮ್ ತೊಗೊಂಡಿದ್ದೀವಿ, ಒಂದು ಆಟಮ್ ಇದೆ ಅಂತ ಹೇಳಿದಾಗ ಇದರಲ್ಲಿ ಇನ್ನೊಂದು ಆಟಮ್ ಅದಕ್ಕಿಂತ ಸೇಮ್ ಇರ್ಬೋದು, ಬಟ್ ಬೇರೆ ಯಾವುದೋ ಒಂದು ಬೇರೆ ಒಂದು ಆಬ್ಜೆಕ್ಟ್ನ ಆಟಮ್ ತೊಗೊಂಡಿದ್ದೀವಿ ಅಂತ ಇಟ್ ಡಿಫರ್ಸ್. ಓಕೆ, ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ಯಾರು, ಜಾನ್ ಡಾಲ್ಟನ್. ನೆಕ್ಸ್ಟ್, ಎ ಸ್ಮಾಲ್ ನಂಬರ್ ಆಫ್ ಆಟಮ್ಸ್ ಆಫ್ ಈಚ್ ಎಲಿಮೆಂಟ್ ಕಂಬೈನ್ ಟು ಫಾರ್ಮ್ ಎ ಮಾಲಿಕ್ಯೂಲ್ ಆಫ್ ದ ಕಾಂಪೌಂಡ್. ಸೊ ಈ ಥರ ಆಟಮ್ಸ್ ಏನಾಗುತ್ತೆ, ಕಂಬೈನ್ ಆಗಿ ಮಾಲಿಕ್ಯೂಲ್ಸ್ನ ಏನು ಮಾಡ್ತಾ ಹೋಗುತ್ತೆ, ಫಾರ್ಮೇಷನ್ ಮಾಡ್ತಾ ಹೋಗುತ್ತೆ. ಓಕೆ, a small number of atoms of each element combine to form a molecule of the compound. ನೆಕ್ಸ್ಟ್ ಗೇ-ಲುಸೆಕ್ಸ್ ಲಾ ಅಂತ ಹೇಳ್ತೀವಿ. ಸೊ ಗೇ-ಲುಸೆಕ್ಸ್ ಲಾ ಅಂತ ಹೇಳಿ ನಾವು ಇದರಲ್ಲಿ ಥರ್ಮಲ್ ಪ್ರಾಪರ್ಟೀಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೇಳಿದೆ ನಿಮಗೆ. ವೆನ್ ಗ್ಯಾಸಸ್ ಕಂಬೈನ್ ಕೆಮಿಕಲಿ ಟು ಈಟ್ ಅನದರ್ ಗ್ಯಾಸ್, ದೇರ್ ವಾಲ್ಯೂಮ್ಸ್ ಆರ್ ಇನ್ ದ ರೇಷಿಯೋ ಆಫ್ ದ ಸ್ಮಾಲ್ ಇಂಟೀಜರ್ಸ್. ಅಂದರೆ ಯಾವುದೋ ಒಂದು ವೇರಿಯೇಬಲ್ನ ಕಾನ್ಸ್ಟೆಂಟ್ ಇಟ್ಕೊಂಡಾಗ ಇನ್ನೊಂದು ವೇರಿಯೇಬಲ್, ಸಪೋಸ್ ಇಫ್ ವಿ ಇಸ್ ಕೆಪ್ಟ್ ಕಾನ್ಸ್ಟೆಂಟ್, ಸೊ P/T ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಆರ್ ದ ರೇಷಿಯೋ. ಓಕೆ, ಅದನ್ನು ನಾವೇನು ಹೇಳ್ತೀವಿ, ರೇಷಿಯೋ ಆಫ್ ಸ್ಮಾಲ್ ಇಂಟೀಜರ್ಸ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಗೇ-ಲುಸೆಕ್ಸ್ ಲಾ ಅಂತ ಹೇಳ್ತೀವಿ. ನೆಕ್ಸ್ಟ್, ಅವೊಗಡ್ರೋಸ್ ಲಾ. Equal volumes of all gases at equal temperature and pressure have the same number of molecules. ಅವೊಗಡ್ರೋಸ್ ಲಾ, ಅವೊಗಡ್ರೋ ನಂಬರ್ ಎಲ್ಲ ಕೆಮಿಸ್ಟ್ರಿಲಿ ಓದಿರ್ತೀರ ಅಲ್ವಾ ನೀವು. ಅವೊಗಡ್ರೋ ನಂಬರ್ ಅಂತ ಹೇಳಿದರೆ ಅದನ್ನೇ ಇಲ್ಲಿ ಒಂದ್ಸಲ ಗ್ಲಾನ್ಸ್ ಮಾಡ್ತಾ ಇದ್ದು. ಅವೊಗಡ್ರೋಸ್ ಲಾ ಅಂತ ಹೇಳಿದ್ರೆ ಸೇಸ್ ದಟ್ ಈಕ್ವಲ್ ವಾಲ್ಯೂಮ್ಸ್ ಆಫ್ ಆಲ್ ಗ್ಯಾಸಸ್ ಅಟ್ ಈಕ್ವಲ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಹ್ಯಾವ್ ದ ಸೇಮ್ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಈಕ್ವಲ್ ವಾಲ್ಯೂಮ್ ಆಫ್ ಆಲ್ ಗ್ಯಾಸಸ್, ಎಲ್ಲ ಗ್ಯಾಸಸ್ನ ಈಕ್ವಲ್ ವಾಲ್ಯೂಮ್ ತೊಗೊಂಡಾಗ ಒಂದೇ ಟೆಂಪರೇಚರಲ್ಲಿ ನಾವು ಅದನ್ನು ಹೀಟ್ ಮಾಡಿದಾಗ ಅದರ ಪ್ರೆಷರು ಕೂಡ ಸೇಮ್ ಇದ್ದಾಗ, ಹಾಗಾದರೆ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕೂಡ ಏನಾಗುತ್ತೆ, ಇಟ್ ಶುಡ್ ಬಿ ದ ಸೇಮ್. ಸೊ ನೆಕ್ಸ್ಟ್, ದ ಸೈಜ್ ಆಫ್ ದ ಆಟಮ್ ಈಸ್ ಅಬೌಟ್ 1 Angstrom ಅಂತ ಹೇಳ್ತೀವಿ. ಸೊ 1 Angstrom ಅಂತ ಹೇಳಿದ್ರೆ 10⁻⁻² ಮೀಟರ್ ಅಂತ ಹೇಳ್ತೀವಿ ನಾವು. ಸೊ ಇನ್ ಸಾಲಿಡ್ಸ್ ವಿಚ್ ಆರ್ ಟೈಟ್ಲಿ ಪ್ಯಾಕ್ಡ್, ದ ಆಟಮ್ಸ್ ಆರ್ ಸ್ಪೇಸ್ಡ್ ಅಬೌಟ್ ಎ ಫ್ಯೂ Angstrom, ದಟ್ ಈಸ್ 2 Angstrom ಅಪಾರ್ಟ್ಸ್. ಅಂದರೆ ಸಾಲಿಡ್ಸಲ್ಲಿ ಹೆಂಗಾಗಿರುತ್ತೆ, ಪೂರ್ತಿ ಕಂಪ್ಲೀಟ್ಲಿ ಟೈಟಾಗಿ ಪ್ಯಾಕ್ ಆಗಿರುತ್ತೆ ಮಾಲಿಕ್ಯೂಲ್ಸು. ಅದ್ರ ಮಧ್ಯೆ ಇರೋಂಥ ನಮಗೆ ಡಿಸ್ಟೆನ್ಸ್ ಏನಿರುತ್ತೆ, ದ ಆಟಮ್ಸ್ ಆರ್ ಸ್ಪೇಸ್ಡ್ ಅಬೌಟ್ ಎ ಫ್ಯೂ Angstrom, ದಟ್ ಈಸ್ 2 × 10⁻⁻10 ಹೇಳ್ತೀವಿ ನಾವು, ಅಥವಾ 2 Angstrom ಅಂತ ಹೇಳ್ತೀವಿ. ಓಕೆ, ಇನ್ ಲಿಕ್ವಿಡ್ಸ್ ದ ಸಪರೇಷನ್ ಬಿಟ್ವೀನ್ ದ ಆಟಮ್ಸ್ ಇಸ್ ನಿಯರ್ಲಿ ಸೇಮ್ ಆಸ್ ಸಾಲಿಡ್ಸ್ ಥರನೇ ಅದರಲ್ಲೂ ಕೂಡ ಸಪ್ರೇಷನ್ ಇರುತ್ತೆ. ಬಟ್ ದೀಸ್ ಮಾಲಿಕ್ಯೂಲ್ಸ್ ಆಟಮ್ ಇನ್ ಲಿಕ್ವಿಡ್ಸ್ ಆರ್ ನಾಟ್ ಆಸ್ ರಿಜಿಡ್ಲಿ ಫಿಕ್ಸ್ಡ್ ಆಸ್ ಇನ್ ಸಾಲಿಡ್ಸ್. ಸೊ ಲಿಕ್ವಿಡಲ್ಲಿ ನಮಗೆ ಹೇಗೆ ನಮ್ಗೆ ಇದರಲ್ಲಿ ಇದಾಗಿರುತ್ತೆ, ಒಂದು ಸೊ ನಮಗೆ ಲಿಕ್ವಿಡಲ್ಲಿ ಹೇಗೆ ನಮಗೆ ಈ ಥರ ಲೂಸ್ಲಿ ಪ್ಯಾಕ್ ಆಗಿರುತ್ತೆ, ಬಟ್ ಸಾಲಿಡಲ್ಲಿ ಏನಾಗಿರುತ್ತೆ, ಟೈಟ್ಲಿ ಪ್ಯಾಕ್ ಆಗಿರುತ್ತೆ. ಬಟ್ ಸಪ್ರೇಷನ್ನು ಹೇಗೆ ಸಾಲಿಡಲ್ಲಿರುತ್ತೋ ಅದೇ ಥರನೇ ಲಿಕ್ವಿಡಲ್ಲೂ ಕೂಡ ಇರುತ್ತೆ ನಮಗೆ. ದ ಸಪ್ರೇಷನ್ ಬಿಟ್ವೀನ್ ದ ಆಟಮ್ಸ್ ಇಸ್ ನಿಯರ್ಲಿ ಸೇಮ್ ಆಸ್ ಸಾಲಿಡ್ಸ್, ಬಟ್ ದೀಸ್ ಮಾಲಿಕ್ಯೂಲ್ಸ್ ಆಟಮ್ಸ್ ಇನ್ ಲಿಕ್ವಿಡ್ಸ್ ಆರ್ ನಾಟ್ ಆಸ್ ರಿಜಿಡ್ಲಿ ಫಿಕ್ಸ್ಡ್ ಆಸ್ ಇನ್ ಸಾಲಿಡ್ಸ್ ಆ್ಯಂಡ್ ಕ್ಯಾನ್ ಮೂವ್ ಅರೌಂಡ್. ಅಂದರೆ ಇಲ್ಲಿ ಸಾಲಿಡ್ಸ್ ಮೂವ್ ಆಗ್ಲಿಕ್ಕೆ ಆಗಲ್ಲ, ಟೈಟ್ಲಿ ಪ್ಯಾಕ್ ಆಗಿರುತ್ತೆ. ಬಟ್ ಇಲ್ಲಿ ಏನಾಗ್ಬೋದು, ಒಂದು ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಏನಾಗ್ಬೋದು, ಇಟ್ ಕ್ಯಾನ್ ಮೂವ್. ಓಕೆ,
ದಿಸ್ ಇಸ್ ವೈ ಲಿಕ್ವಿಡ್ಸ್ ಫ್ಲೋ. ಇದೇ ಒಂದು ಪ್ರಾಪರ್ಟಿಗೆ ಲಿಕ್ವಿಡ್ ಏನಾಗುತ್ತೆ, ಫ್ಲೋ ಆಗುತ್ತೆ. ಲಿಕ್ವಿಡ್ ಫ್ಲೋ ಆಗೋದು ಈ ಒಂದು ಪ್ರಾಪರ್ಟಿಗೆ. ಇನ್ ಗ್ಯಾಸಸ್ ದ ಇಂಟರ್ ಅಟಾಮಿಕ್ ಡಿಸ್ಟೆನ್ಸಸ್ ಆರ್ ಇನ್ ಟೆನ್ಸ್ ಆಫ್ ಆಮ್ಸ್ಟ್ರಾಂಗ್. ಯಾಕೆ ಗ್ಯಾಸ್ ಮಾಲಿಕ್ಯೂಲ್ಸ್ ಹೆಂಗಾಗಿರುತ್ತೆ ನಮಗೆ, ಸೊ ಹಿಯರ್ ದೇ ಆರ್ ಲೂಸ್ಲಿ ಬೌಂಡ್ ಅಂತ ಹೇಳ್ತೀವಿ ನಾವು ಅಲ್ವಾ. ಸೊ ಹೆಂಗೆ ಬೇಕಾದರೂ ಹೆಂಗೆ ಫ್ರೀಯಾಗಿ ಮಾಲಿಕ್ಯೂಲು ಏನಾಗುತ್ತೆ, ಗ್ಯಾಸ್ ಮಾಲಿಕ್ಯೂಲ್ಸು ಮೂವ್ ಆಗ್ಬೋದು, ಅಷ್ಟು ಡಿಸ್ಟೆನ್ಸ್ ಇರುತ್ತೆ ಅದ್ರ ಮಧ್ಯ. ದಟ್ ಈಸ್ ಲೂಸ್ಲಿ ಪ್ಯಾಕ್ಡ್ ಅಂತ ಹೇಳ್ತೀವಿ ನಾವು ಯಾವುದರಲ್ಲಿ, ಗ್ಯಾಸಸ್ಸಲ್ಲಿ. ಸೊ ದ ಡಿಸ್ಟೆನ್ಸ್ ಎ ಮಾಲಿಕ್ಯೂಲ್ ಕ್ಯಾನ್ ಟ್ರಾವೆಲ್ ವಿತೌಟ್ ಕೊಲೈಡಿಂಗ್ ಈಸ್ ಕಾಲ್ಡ್ ಮೀನ್ ಫ್ರೀ ಪಾತ್ ಅಂತ ಹೇಳ್ತೀವಿ. ಅಂದರೆ ಒಂದು ಮಾಲಿಕ್ಯೂಲಿಂದ ಇನ್ನೊಂದು ಮಾಲಿಕ್ಯೂಲ್ ಹಿಂಗೆ ಇಲ್ಲಿಂದ ಇಲ್ಲಿಗೆ ಮೂವ್ ಆಯಿತು, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಯಿತು, ಇಲ್ಲಿಂದ ಇಲ್ಲಿಗೆ ಮೂವ್ ಆಯಿತು, ಈ ಡಿಸ್ಟೆನ್ಸ್ನ ನಾವೇನು ಹೇಳ್ತೀವಿ, ಮೀನ್ ಫ್ರೀ ಪಾತ್ ಅಂತ ಹೇಳ್ತೀವಿ. ಓಕೆ, ದ ಮೀನ್ ಫ್ರೀ ಪಾತ್ ಇನ್ ಗ್ಯಾಸಸ್ ಈಸ್ ಆಫ್ ದಿ ಆರ್ಡರ್ ಆಫ್ ಥೌಸಂಡ್ಸ್ ಆಫ್ ಆಮ್ಸ್ಟ್ರಾಂಗ್. ಅಂದರೆ ಥೌಸಂಡ್ಸ್ ಆಫ್ ಆಮ್ಸ್ಟ್ರಾಂಗ್ ಇರುತ್ತೆ ಅದ್ರ ಮಧ್ಯೆ ಇರೋಂಥ ಡಿಸ್ಟೆನ್ಸ್ ಥೌಸಂಡ್ಸ್ ಆಫ್ ಆಮ್ಸ್ಟ್ರಾಂಗ್. ದ ಗ್ಯಾಸ್ ಈಸ್ ಫುಲ್ ಆಫ್ ಆಕ್ಟಿವಿಟಿ ಆ್ಯಂಡ್ ದ ಈಕ್ವಿಲಿಬ್ರಿಯಮ್ ಇಸ್ ಅ ಡೈನಮಿಕ್ ಒನ್. ನೆಕ್ಸ್ಟ್ ಇನ್ನು ಡೈನಮಿಕ್ ಈಕ್ವಿಲಿಬ್ರಿಯಮ್ ಅಲ್ಲಿ ಏನಾಗುತ್ತೆ ಅಂತ ನೋಡಿದ್ರೆ, ಮಾಲಿಕ್ಯೂಲ್ಸ್ ಆರ್ ಕೊಲೈಡಿಂಗ್ ಆ್ಯಂಡ್ ಚೇಂಜಿಂಗ್ ದರ್ ಸ್ಪೀಡ್ಸ್ ಡ್ಯೂರಿಂಗ್ ದ ಕೊಲಿಷನ್. ಓನ್ಲಿ ದ ಆವ್ರೇಜ್ ಪ್ರಾಪರ್ಟೀಸ್ ಆರ್ ಕಾನ್ಸ್ಟೆಂಟ್. ಕೆಲವೊಂದು ಪ್ರಾಪರ್ಟಿನ ಬಿಟ್ಟು, ಇವಾಗ ಗ್ಯಾಸ್ ಮಾಲಿಕ್ಯೂಲ್ಸ್ ಹೀಗಿದೆ ಈ ಥರ ಲೂಸ್ಲಿ ಫ್ರೀಲಿ ಬೌಂಡ್ ಆಗಿದೆ ಅಂತ ಹೇಳಿದಾಗ, ಇಲ್ಲಿಂದ ಇಲ್ಲಿಗೆ ಮೂವ್ ಆಯಿತು, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಮೂವ್ ಆಯಿತು. ಸೊ ದರ್ ಮೋಷನ್ ಈಸ್ ವೆರಿ ರ್ಯಾಂಡಮ್, ಹೆಂಗೆ ಬೇಕಾದರೂ ಹೋಗ್ಬೋದು. ಅದು ಹಿಂಗೆ ಪಾತಲ್ಲೇ ಹೋಗಬೇಕು, ಹಿಂಗೆ ಹೋಗಬೇಕು ಅನ್ನೋದಿರಲ್ಲ ಗ್ಯಾಸ್ ಮಾಲಿಕ್ಯೂಲ್ಸ್ಗೆ. ಇಲ್ಲಿಂದ ಇಲ್ಲಿಗೆ ಹೇಗೆ ಬೇಕಾದ್ರೂ ರ್ಯಾಂಡಮ್ ಆಗಿ ಹೋಗಬೇಕಾದ್ರೆ ಈ ಮಾಲಿಕ್ಯೂಲ್ ಹೋಗ್ಬಿಟ್ಟು ಈ ಗ್ಯಾಸ್ ಮಾಲಿಕ್ಯೂಲ್ಗೆ ಏನು ಮಾಡ್ಬೋದು, ಹಿಟ್ ಮಾಡ್ಬೋದು ಅಥವಾ ಕೊಲೈಡ್ ಆಗ್ಬೋದು. ಕೊಲೈಡ್ ಆದಾಗ ಏನಾಯಿತು, ಇದ್ರ ಸ್ಪೀಡ್ ಕಡಿಮೆ ಆಗ್ಬೋದು ಅಥವಾ ಇದ್ರ ಸ್ಪೀಡ್ ಜಾಸ್ತಿ ಆಗ್ಬೋದು. ಒಂದ್ಸಲ ಎನರ್ಜಿ ಗೈನ್ ಆಗುತ್ತೆ, ಒಂದೊಂದ್ಸಲ ಎನರ್ಜಿ ಲಾಸ್ ಆಗ್ತಾ ಹೋಗುತ್ತೆ. ಸೊ ಅವತ್ತನ್ನೇ ಇಲ್ಲಿ ಏನು ಹೇಳ್ತೀವಿ ನಾವು, ಡೈನಮಿಕ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಿಯರ್ ಮಾಲಿಕ್ಯೂಲ್ಸ್ ಆರ್ ಕೊಲೈಡಿಂಗ್ ಆ್ಯಂಡ್ ಚೇಂಜಿಂಗ್ ದರ್ ಸ್ಪೀಡ್ಸ್ ಡ್ಯೂರಿಂಗ್ ದ ಕೊಲಿಷನ್. ಡ್ಯೂರಿಂಗ್ ದಿಸ್ ಕೊಲಿಷನ್ ದೇ ಕ್ಯಾನ್ ಚೇಂಜ್ ದ ಸ್ಪೀಡ್ನ ಕೂಡ ಏನು ಮಾಡ್ತಾ ಹೋಗ್ಬೋದು, ಚೇಂಜ್ ಮಾಡ್ತಾ ಹೋಗ್ಬೋದು. ಓನ್ಲಿ ದ ಆವ್ರೇಜ್ ಪ್ರಾಪರ್ಟೀಸ್ ಆರ್ ಕಾನ್ಸ್ಟೆಂಟ್. ಕೆಲವೊಂದು ಪ್ರಾಪರ್ಟಿನ ಬಿಟ್ಕೊಂಡು ಇನ್ನುಳಿದೆಲ್ಲ ಏನಾಗ್ತಾ ಹೋಗುತ್ತೆ, ಪ್ರಾಪರ್ಟಿಗಳು ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಬಿಹೇವಿಯರ್ ಆಫ್ ಗ್ಯಾಸಸ್. Gases at low densities, low pressure and high temperatures obey the experimental result PV by T is equal to K ಅಂತ ಹೇಳ್ತೀವಿ. That is constant. So low pressure ಮತ್ತು high temperature, ಲೋ ಪ್ರೆಷರು ಮತ್ತು ಹೈ ಟೆಂಪ್ರೇಚರಲ್ಲಿ ಗ್ಯಾಸು ಯಾವ ಲಾನ ಒಬೆ ಮಾಡುತ್ತೆ, ಪಿ ವಿ ಬೈ ಟಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಯಾವುದದು ಪಿ ವಿ ಬೈ ಟಿ ಈಸ್ ಈಕ್ವಲ್ ಟು ಕಾನ್ಸ್ಟೆಂಟು, ಐಡಿಯಲ್ ಗ್ಯಾಸ್ ಈಕ್ವೇಷನಲ್ಲಿ ಓದಿದ್ವಿ ನಾವು, ನೆನಪಿದ್ವಿ. ಪಿ ವಿ ಈಸ್ ಈಕ್ವಲ್ ಟು ಆರ್ ಟಿ ಅಂತ ಹೇಳಿ ಓದಿದ್ವಿ ನಾವು. ಪಿ ವಿ ಈಸ್ ಈಕ್ವಲ್ ಟು ಆರ್ ಟಿ. ಪಿ ಅಂತ ಹೇಳಿದ್ರೇನು, ಪ್ರೆಷರ್ ಆಫ್ ಎ ಗ್ಯಾಸ್, ವಿ ಅಂತ ಹೇಳಿದ್ರೆ ವಾಲ್ಯೂಮ್, ಆ್ಯಂಡ್ ಆರ್ ಅಂತ ಹೇಳಿದರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, ಆ್ಯಂಡ್ ಟಿ ಅಂತ ಹೇಳಿದರೆ ಆಬ್ಸಲ್ಯೂಟ್ ಟೆಂಪರೇಚರ್ ಅಂತ ಹೇಳಿದ್ವಿ. ಸೊ ದಟ್ ಹಿಯರ್ ಪಿ ವಿ ಬೈ ಟಿ ಈಸ್ ಈಕ್ವಲ್ ಟು ಆರ್ ಅನ್ನೋದನ್ನ ಏನು ತೊಗೊಂಡಿದ್ರಲ್ಲಿ, ಕಾನ್ಸ್ಟೆಂಟ್ ಅಂತ ತೊಗೊಂಡಿದ್ದಾರೆ. ಸೊ ಈ ಲಾನ ಒಬೆ ಮಾಡಿದರೆ ಆ ಗ್ಯಾಸ್ ಯಾವುದ್ರಲ್ಲಿ ಒಬೆ ಮಾಡುತ್ತೆ, ಈ ಲಾನ ಒಬೆ ಮಾಡಬೇಕಂದ್ರೆ ಗ್ಯಾಸಸ್ ಶುಡ್ ಹ್ಯಾವ್ ಲೋ ಪ್ರೆಷರ್ಸ್ ಆ್ಯಂಡ್ ಹೈ ಟೆಂಪರೇಚರ್. ಟೆಂಪರೇಚರ್ ಏನಾಗಿರಬೇಕು, ಹೈ ಇರಬೇಕು, ಆ್ಯಂಡ್ ಪ್ರೆಷರ್ ಏನಾಗಿರಬೇಕು, ಇಟ್ ಶುಡ್ ಬಿ ವೆರಿ ಲೋ. ಓಕೆ, ದ ವ್ಯಾಲ್ಯೂ ಆಫ್ K depends on the mass of a gas taken. ಸೊ ಹಾಗಾದರೆ ಈ ಕೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕಾನ್ಸ್ಟೆಂಟ್ ಕೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ದ ಮಾಸ್ ವಿಚ್ ಯು ಹ್ಯಾವ್ ಟೇಕನ್. ಮಾಸ್ ಚೇಂಜ್ ಆಯಿತು ಅಂತ ಹೇಳಿದಾಗ ವಾಲ್ಯೂಮ್ ಕೂಡ ಚೇಂಜ್ ಆಗುತ್ತೆ. ವಾಲ್ಯೂಮ್ ಚೇಂಜ್ ಆದರೆ ಪ್ರೆಷರ್ ಚೇಂಜ್ ಆಯಿತು, ಪ್ರೆಷರ್ ಚೇಂಜ್ ಆದರೆ ಟೆಂಪ್ರೇಚರ್ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ಸೊ ದಟ್ ಕೆ ಡಿಪೆಂಡ್ಸ್ ಅಪಾನ್ ದ ಮಾಸ್. ಇಫ್ ಮಾಸ್ ಈಸ್ more, K is also more. Explain this behavior. One should assume that K is proportional to the number of particles n present, so that K is directly proportional to n. Okay, next, number of particles n ಅಂತ ಕನ್ಸಿಡರ್ ಮಾಡಿಕೊಂಡ್ರೆ ದಟ್ ಈಸ್ K is directly proportional to n ಅಂತ. ಯಾಕಂದರೆ ಕಾನ್ಸ್ಟೆಂಟ್ ಹೆಂಗೆ ಚೇಂಜ್ ಆಗುತ್ತೆ, ಮಾಸ್ ಚೇಂಜ್ ಆದಾಗ. ಸೊ ಕಾನ್ಸ್ಟೆಂಟ್ ಚೇಂಜ್ ಆಯಿತು ಅಂತ ಹೇಳಿದ್ರೆ ನಂಬರ್ ಆಫ್ ಪಾರ್ಟಿಕಲ್ಸ್ ಜಾಸ್ತಿ ಆಯಿತು ಅಂದರೆ K ಜಾಸ್ತಿ ಆಗುತ್ತೆ, ಕಡಿಮೆ ಆಯಿತು ಅಂದರೆ K ಕಡಿಮೆ ಆಗ್ತಾ ಹೋಗುತ್ತೆ. ಆರ್ K is equal to, ಅಗೈನ್ ಪ್ರಪೋರ್ಷನಾಲಿಟಿ ಸೈನ್ ತೆಗೆದ್ರೆ ನಮಗೆ ನಮ್ಮ ಕಾನ್ಸ್ಟೆಂಟ್ಸ್ ಆಯಿತು, K is equal to n ಇಂಟು ಕೆ ಬಿ ಅಥವಾ ಕೆ ಬಿ ಇಂಟು ಎನ್, ವೇರ್ ಕೆ ಬಿ ಅಂತ ಹೇಳಿದ್ರೆ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ ನಾವು. ಸೊ ಹಿಯರ್ ದ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ಕೆ ಬಿ ಈಸ್ ನೌ ಕಾಲ್ಡ್ ಆಸ್ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ ಈಸ್ ಗಿವನ್ ಬೈ ಪಿ ವಿ ಬೈ ಟಿ ಈಸ್ ಈಕ್ವಲ್ ಟು ಎನ್ ಇಂಟು ಕೆ ಬಿ, ವೇರ್ ಕೆ ಬಿ ಅಂತ ಹೇಳಿದ್ರೆ ಬೋಲ್ಟ್ಸ್ಮನ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. Okay, this suggests that a gas with certain mass consists of a fixed number of identical particles now called molecules. ಇದನ್ನು ನಾವೇನು ಹೇಳ್ತೀವಿ, ಫಿಕ್ಸ್ಡ್ ನಂಬರ್ ಆಫ್ ಐಡೆಂಟಿಕಲ್ ಪಾರ್ಟಿಕಲ್ಸ್ ನಾವೇನು ಹೇಳ್ತೀವಿ, ಮಾಲಿಕ್ಯೂಲ್ಸ್ ಅಂತ ಹೇಳ್ತೀವಿ. ಓಕೆ,
ಜನರಲೈಸಿಂಗ್ ದಿಸ್ ವಿ ಶುಡ್ ಸೇ ದಟ್ ದ ಮ್ಯಾಟರ್ ಇಸ್ ಮೇಡ್ ಅಪ್ ಆಫ್ ಮಾಲಿಕ್ಯೂಲ್ಸ್. ಇಲ್ಲಿ ಹೇಳ್ಬೋದು ಏನಂತ ಹೇಳ್ತೀವಿ ಹಾಗಾದರೆ, ನಂಬರ್ ಆಫ್ ಪಾರ್ಟಿಕಲ್ಸ್ ಅಂತ ಹೇಳಿದ್ರೆ ಇಟ್ ಕಾನ್ಸ್ಟಿಟ್ಯೂಟ್ಸ್ ಎ ಮಾಲಿಕ್ಯೂಲ್ ಅಂತ ಹೇಳ್ತೀವಿ. ಸಿನ್ಸ್ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್ ಹ್ಯಾವ್ ಎ ಡೆಫಿನೈಟ್ ವಾಲ್ಯೂಮ್, ದೇರ್ ಮಾಲಿಕ್ಯೂಲ್ಸ್ ಶುಡ್ ಬಿ ಹೆಲ್ಡ್ ಟುಗೆದರ್ ವಿತ್ ಎ ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸ್ ಅಂತ ಹೇಳ್ತೀವಿ. ಸಿನ್ಸ್ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್ ಆರ್ ಡೆಫಿನೈಟ್ ವಾಲ್ಯೂಮ್, ಸಾಲಿಡ್ಸ್ಗೆ ಲಿಕ್ವಿಡ್ಸ್ಗೆ ಡೆಫಿನೈಟ್ ವಾಲ್ಯೂಮ್ ಇರುತ್ತೆ, ದೇರ್ ಮಾಲಿಕ್ಯೂಲ್ಸ್ ಶುಡ್ ಬಿ ಹೆಲ್ಡ್ ಟುಗೆದರ್ ವಿತ್ ಎ ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸ್. ಬಟ್ ಸರ್ಟೈನ್ ಮಾಸಸ್ ಆಫ್ ಗ್ಯಾಸ್ ಡಸ್ ನಾಟ್ ಹ್ಯಾವ್ ಎ ಡೆಫಿನೈಟ್ ವಾಲ್ಯೂಮ್. ಕರೆಕ್ಟಾಗಿ ವಾಲ್ಯೂಮು ನಮಗೆ ಡಿಫೈನ್ ಮಾಡೋಕ್ಕಾಗಲ್ಲ ಗ್ಯಾಸಲ್ಲಿ. ದ ಮಾಲಿಕ್ಯೂಲ್ಸ್ ಆಫ್ ದ ಗ್ಯಾಸ್ ಶುಡ್ ಬಿ ಏಬಲ್ ಟು ಮೂವ್ ಫ್ರೀಲಿ. Thus, the behavior of gases should depend on the free motion of particles. This leads to the kinetic theory of the gas. ಸೊ ಕೈನೆಟಿಕ್ ಥಿಯರಿ ಅಂತ ಹೇಳಿದ್ರೆ ಏನು ಹೇಳಿದ್ವಿ, ರ್ಯಾಂಡಮ್ ಮೋಷನ್ ಆಫ್ ದ ಗ್ಯಾಸ್ ಮಾಲಿಕ್ಯೂಲ್ಸ್ನ ನಾವೇನು ಹೇಳಿದ್ವಿ, ಕೈನೆಟಿಕ್ ಥಿಯರಿ ಅಂತ ಹೇಳಿದ್ವಿ. ಸೊ ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ, ಬಿಹೇವಿಯರ್ ಗ್ಯಾಸ್ ಶುಡ್ ಡಿಪೆಂಡ್ ಆನ್ ದ ಫ್ರೀ ಮೋಷನ್. ಸೊ ಫ್ರೀ ಮೋಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ದಟ್ ಲೀಡ್ಸ್ ಟು ದ ಕೈನೆಟಿಕ್ ಥಿಯರಿ. ನೆಕ್ಸ್ಟ್ ಇಯರ್ ಅಸಂಪ್ಷನ್ಸ್ ಆಫ್ ದ ಕೈನೆಟಿಕ್ ಥಿಯರಿ. ಅಸಂಪ್ಷನ್ಸ್ ಏನು ಬರುತ್ತೆ ಅಂತ ನೋಡ್ತಾ ಹೋಗೋಣ ಇಲ್ಲಿ. ಸೊ ಇಯರ್ ಅಸಂಪ್ಷನ್ಸ್ ಆರ್ ಪಾಸ್ಟುಲೇಟ್ಸ್ ಆಫ್ ಕೈನೆಟಿಕ್ ಥಿಯರಿ ಅಂತ ಹೇಳ್ತೀವಿ ನಾವು. ಸೊ ಅಂದರೆ ಒಂದು ಅಸಂಪ್ಷನ್ಸ್ ಅಥವಾ ಪಾಸ್ಟುಲೇಟ್ಸ್ ಏನು ಅಂತ ಹೇಳಿದ್ರೆ, ಈಗ ಕೆಲವೊಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಾದ್ರೆ ನಮಗೆ ರಿಸಲ್ಟ್ ಗೊತ್ತಿರಲ್ಲ. ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಇರ್ತೀವಿ, ಹಿಂಗೆ ಬರ್ಬೋದೇನೋ ಅಂತ ಅಂದ್ಕೊಂಡು ಮಾಡ್ತಾ ಇರ್ತೀವಲ್ಲ, ದೋಸ್ ಆರ್ ಕಾಲ್ಡ್ ಆಸ್ ಅಸಂಪ್ಷನ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲೂ ಕೂಡ ಕೆಲವೊಂದು ಸೈಂಟಿಸ್ಟ್ರು ಏನು ಮಾಡಿದ್ರು, ಅಸಂಪ್ಷನ್ಸ್, ಕೆಲವೊಂದು ಅಸಂಪ್ಷನ್ಸ್ನ ಅಂದುಕೊಂಡಿರೋ ಅಂಥ ವಿಷಯ, ಹಿಂಗಾಗ್ಬೋದೇನೋ ಹಿಂಗಾಗತ್ತೇನೋ ಅಂತ ಅಂದ್ಕೊಂಡು ಮಾಡೋ ಅಂಥ ಒಂದು ಏನೋ ನಮಗೆ ಥಿಯರಿನ ಏನು ಹೇಳ್ತೀವಿ ನಾವು, ಅಸಂಪ್ಷನ್ಸ್ ಅಂತ ಹೇಳ್ತೀವಿ. ಅಸಂಪ್ಷನ್ಸ್ ಆಫ್ ಪಾಸ್ಟುಲೇಟ್ಸ್ ಆಫ್ ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಅಂತ ಹೇಳ್ತಾ ಹೋಗ್ತೀವಿ. ಸಿಯರ್ ನೋಡ್ತಾ ಹೋಗೋಣ. ದ ಕೈನೆಟಿಕ್ molecular model of gas consider the system of large number of particles. ಸಿಯರ್ ಒಂದು ಯಾವುದೋ ಒಂದು ಗ್ಯಾಸ್ ಮಾಲಿಕ್ಯೂಲ್ ಇದೆ ಅಂತ ಹೇಳಿದಾಗ, ಗ್ಯಾಸ್ ಮಾಲಿಕ್ಯೂಲಿಗೆ ಬರೀ ಗ್ಯಾಸ್ ತೊಗೊಂಡಿದ್ದೀವಿ 1 kg ಆಫ್ ಗ್ಯಾಸ್ ಅಂತ ಹೇಳಿದ್ರೆ ಅದಕ್ಕೆ ಬರೀ ಒಂದೇ ಮಾಲಿಕ್ಯೂಲ್ ಇರಲ್ಲ ಅಲ್ವಾ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಹೋಗ್ತೀವಿ ನಾವು. ಸೊ ದ ಕೈನೆಟಿಕ್ ಥಿಯರಿ ಆಫ್ ಕೈನೆಟಿಕ್ ಮಾಲಿಕ್ಯುಲರ್ ಮಾಡೆಲ್ ಆಫ್ ಎ ಗ್ಯಾಸ್ ಕನ್ಸಿಡರ್ಸ್ ದ ಗ್ಯಾಸ್ ಆಸ್ ಎ ಸಿಸ್ಟಮ್. ಗ್ಯಾಸನ್ನ ಒಂದು ಸಿಸ್ಟಮ್ ಆಗಿ ಕನ್ಸಿಡರ್ ಮಾಡ್ಕೊಳ್ತಾರೆ. ಇಟ್ ಕನ್ಸಿಸ್ಟ್ ಆಫ್ ಎ ಲಾರ್ಜ್ ನಂಬರ್ ಆಫ್ ಪಾರ್ಟಿಕಲ್ಸ್ ಇರುತ್ತೆ ಅದರಲ್ಲಿ, ಬೌನ್ಸಿಂಗ್ ಅರೌಂಡ್ ಇನ್ ಎ ಕ್ಲೋಸ್ಡ್ ಕಂಟೈನರ್ ಅಂದರೆ ಒಂದು ಹಿಂಗೆ ಕಂಟೈನರ್ ತೊಗೊಂಡಿರ್ತೀವಿ, ಅದನ್ನು ಏನು ಮಾಡಿರ್ತಾರೆ, ಒಂದು ಪಿಸ್ಟನ್ ಅಂತ ಹೇಳ್ತೀವಿ ನಾವು, ಪಿಸ್ಟನನ್ನು ಹಾಕಿ ಕ್ಲೋಸ್ ಮಾಡಿರ್ತೀವಿ ಗ್ಯಾಸ್ನ. ಓಕೆ, ನೆಕ್ಸ್ಟ್ the kinetic theory of gases attempts to develop a model of the molecular behavior which should result in understanding the macroscopic properties of an ideal gas. The kinetic theory of gases is based on the following assumptions. So assumptions ಯಾವ್ದು ಅಂತ ಹೇಳಿ ನೋಡ್ತಾ ಹೋಗೋಣ. A certain amount of gas consists of a very large number n of identical particles called molecules, each which mass m. ಅಂದರೆ ಗ್ಯಾಸ್ ಮಾಲಿಕ್ಯೂಲ್ಸಲ್ಲಿ ಏನಿದೆ, ನಮಗೆ ಬೇಕಾದಷ್ಟು ಗ್ಯಾಸ್ ಮಾಲಿಕ್ಯೂಲ್ಸ್ ಇದೆ. ಇಟ್ ಕನ್ಸಿಸ್ಟ್ ಆಫ್ ಎನ್ ನಂಬರ್ ಆಫ್ ಐಡೆಂಟಿಕಲ್ ಪಾರ್ಟಿಕಲ್ಸ್. ಸೊ ಎನ್ ನಂಬರ್ ಆಫ್ ಐಡೆಂಟಿಕಲ್ ಪಾರ್ಟಿಕಲ್ಸ್ ಇದೆ, ವಿತ್ ಈಚ್ ಹ್ಯಾವ್ ದ ಮಾಸ್ ಏನಿದೆ ನಮಗೆ ಎಮ್ ಇದೆ. Okay, the molecules are considered to be rigid, perfectly elastic solid spheres of negligible size as compared with their distance of separation. So here the molecules are considered to be rigid, ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಸಾಲಿಡ್ ಸ್ಪಿಯರ್ಸ್. ಅಂದರೆ ಯಾವುದು ರಿಜಿಡ್ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ಫ್ಲೆಕ್ಸಿಬಲ್. ರಿಜಿಡ್ ಅಂತ ಹೇಳಿದಾಗ ಒಂದು ಬಾಲ್ ತೊಗೊಳೋಣ, ಕ್ರಿಕೆಟ್ ಬಾಲ್ ಅಥವಾ ಏನೇನು ಬಾಲು, ಗೋಡೆಗೆ ಹೊಡೆದ್ರೆ ಏನಾಗುತ್ತೆ, ವಾಪಸ್ ಬರುತ್ತೆ ಅಲ್ವಾ. ಸೊ ದಟ್ ಈಸ್ ಪರ್ಫೆಕ್ಟ್ಲಿ ರಿಜಿಡ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ವಾಪಸ್ ಬರುತ್ತೆ ಅಂತ ಹೇಳಿದಾಗ ದಟ್ ಈಸ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಕೊಲಿಷನ್ ಆಯಿತು. ಗೋಡೆಗೆ ಹೊಡೆದು ವಾಪಸ್ ಬರುತ್ತೆ ಅಂತ ಹೇಳಿದಾಗ ಕೊಲಿಷನ್ ಆಯ್ತಲ್ಲಿ, ಗೋಡೆಗೆ ಹೋಗ್ದು ಯಾವುದೇ ತೊಂದರೆ ಆಗಲಿಲ್ಲ, ತನ್ನ ಬಾಲಿಗೂ ತೊಂದರೆ ಆಗಲಿಲ್ಲ, ಗೋಡೆಗೂ ತೊಂದರೆ ಆಗಲಿಲ್ಲ. ಸೊ ಅದೇ ಥರನೇ ಇಲ್ಲಿ ಎಲ್ಲ ಮಾಲಿಕ್ಯೂಲ್ಸು ಕೂಡ ಏನಾಗುತ್ತೆ, ದಟ್ ಈಸ್ ರಿಜಿಡ್, ಗಟ್ಟಿ. ನೆಕ್ಸ್ಟ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಒಂದು ಪಾರ್ಟಿಕಲ್ ಇನ್ನೊಂದು ಪಾರ್ಟಿಕಲ್ ಗುದ್ದಿದ್ರು ಕೂಡ ಈ ಪಾರ್ಟಿಕಲ್ಗೂ ಏನು ಲಾಸ್ ಆಗಲ್ಲ, ಈ ಪಾರ್ಟಿಕಲ್ಗೂ ಏನೂ ಲಾಸ್ ಆಗಲ್ಲ, ಏನೂ ಚೇಂಜ್ ಆಗಲ್ಲ. ಸೊ ಅದನ್ನು ಏನು ಹೇಳ್ತೀವಿ ನಾವು, ಪರ್ಫೆಕ್ಟ್ಲಿ ಎಲಾಸ್ಟಿಕ್. ಈ ಪಾರ್ಟಿಕಲ್ ಹೋಗ್ಬಿಟ್ಟು ಇನ್ನೊಂದು ಪಾರ್ಟಿಕಲಿಗೆ ಗುದ್ದಿತು ಅಂತ ವಾಪಸ್ ತನ್ನ ಸ್ಟೇಟಿಗೆ ಬಂದು ಕುತ್ಕೊಳ್ಳುತ್ತೆ. ದಟ್ ಈಸ್ ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂತ ಹೇಳ್ತೀವಿ. ಸಾಲಿಡ್ ಸ್ಪಿಯರ್, ಓಕೆ, ಆಫ್ ನೆಗ್ಲಿಜಿಬಲ್. ಇದ್ರ ಸೈಜ್ ಎಷ್ಟಿರುತ್ತೆ, ತುಂಬ ಕಡಿಮೆ ಇದೆ ವೆನ್ ಕಂಪೇರ್ಡ್ ಟು ದ ವಾಲ್ಯೂಮ್ ಆಫ್ ದ ಗ್ಯಾಸ್ ಟೇಕನ್. Okay, the molecules are in a state of incessant random motion, moving in all directions with all possible velocities. The gas is said to be in a state of molecular charge. So here, ಹಾಗಾದರೆ ಮಾಲಿಕ್ಯೂಲ್ಸ್ ಹೆಂಗೆ ಹೋಗುತ್ತೆ, ನಾನು ಆವಾಗಲೇ ಹೇಳಿದೆ ರ್ಯಾಂಡಮ್ ಮೋಷನ್. ಸೊ
ಡೆಫಿನಿಷನ್ ಹೇಳಬೇಕಾದ್ರೆ ನಾವು ಹೇಳ್ಕೊಂಡ್ವಿ ಹೀಗೆ ಮಾಲಿಕ್ಯೂಲ್ಸ್ ಇದೆ ಅಂತ ಹೇಳಿದಾಗ ಅದು ಡೈರೆಕ್ಷನ್ ಇರುತ್ತೆ ರ್ಯಾಂಡಮ್ ಜಿಗ್ಜಾಗ್ ಮ್ಯಾನರ್, ಹೆಂಗೆ ಬೇಕಾದರೂ ಹೋಗೋಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೆ ಇಂಥದ್ದೇ ಡೈರೆಕ್ಷನ್ ಹೋಗಬೇಕು, ಇಂಥದ್ದೇ ಸ್ಪೀಡಲ್ಲಿ ಹೋಗಬೇಕು ಅನ್ನೋದಿಲ್ಲ. ಒಂದು ಮಾಲಿಕ್ಯೂಲು ಇನ್ನೊಂದು ಮಾಲಿಕ್ಯೂಲ್ ಹೋಗಿ ಡ್ಯಾಶ್ ಹೊಡೆದ್ರೆ ಏನಾಯಿತು, ಸ್ಪೀಡ್ ಒಂದ್ಸಲ ಒಂದು ಮಾಲಿಕ್ಯೂಲಿಂದ ಚೇಂಜ್ ಆಗ್ಬೋದು, ಇನ್ನೊಂದು ಮಾಲಿಕ್ಯೂಲಿಂದ ಕಡಿಮೆ ಆಗ್ಬೋದು ಅಥವಾ ಕೊಲಿಷನ್ ಆಗ್ಬೋದು. ಸೊ ಈ ಥರ ಏನಾಗುತ್ತೆ ರ್ಯಾಂಡಮ್, ಈ ಮಾಲಿಕ್ಯೂಲ್ ಹೋಗಿ ಇನ್ನೆಲ್ಲೋ ಹೋಗಿ ಏನಾಗುತ್ತೆ ಕೊಲೈಡ್ ಆಗುತ್ತೆ. ಸೊ ಲೈಕ್ ದಟ್ ನಾವು ಹಿಯರ್ molecules are in a random motion. The motion ಏನಾಗಿರುತ್ತೆ it is random. All collisions between molecules or between a molecule and a wall of the containers are perfectly elastic. Also the time spent during a collision is negligibly small ಅಂತ ಹೇಳ್ತೀವಿ. ಸೊ ಇಲ್ಲಿ ಕಂಟೈನರ್ಲಿ ಗ್ಯಾಸ್ ಮಾಲಿಕ್ಯೂಲ್ಸ್ ಇದೆ ಅಂತ ಹೇಳಿದಾಗ ಸೊ ಗ್ಯಾಸ್ ಮಾಲಿಕ್ಯೂಲ್ಸ್ ಒಂದಕ್ಕೊಂದು ಹೋಗೋಡಿತು, ಇಲ್ಲೇನಾಯಿತು ಕೊಲಿಷನ್ ಎಲಾಸ್ಟಿಕ್. ನೆಕ್ಸ್ಟ್ ಇದು ಹೋಗಿ ಕಂಟೈನರಿಗೆ ಹೊಡೆದು ವಾಪಸ್ ತನ್ನ ಸ್ಟೇಟಿಗೆ ಬಂದು ಕುತ್ಕೊಳುತ್ತೆ, ಅದನ್ನೇನು ಹೇಳ್ತೀವಿ ನಾವು ಪರ್ಫೆಕ್ಟ್ಲಿ ಎಲಾಸ್ಟಿಕ್ ಅಂತ ಹೇಳ್ತೀವಿ. ನೆಕ್ಸ್ಟ್ the molecules exert no force of attraction or repulsion in each other and with the walls of the container except during collision. This means that energy of the gas is all kinetic. ಸೊ ಹಾಗಾದರೆ ಇಲ್ಲಿ ಏನಿಲ್ಲ, ನಮಗೆ ಅಟ್ರಾಕ್ಟಿವ್ ಫೋರ್ಸು ಇಲ್ಲ, ರಿಪಲ್ಸಿವ್ ಫೋರ್ಸು ಇಲ್ಲ. ಯಾವಾಗ ಕೊಲಿಷನ್ ಆಗಬೇಕಾದ್ರೆ ಮಾತ್ರ ಅದರಲ್ಲಿ ಏನಾಗಿರುತ್ತೆ, ಒಂದು ಇನ್ನೊಂದು ಮೇಲೆ ಫೋರ್ಸ್ ಹಾಕಿದಾಗ ಮಾತ್ರ ಅಲ್ಲಿ ಏನಾಯಿತು ಅಟ್ರಾಕ್ಟಿವ್ ಅಥವಾ ರಿಪಲ್ಸಿವ್ ಫೋರ್ಸ್ ಬರುತ್ತೆ. ಸೊ ಅದು ಬಿಟ್ಟು ಬಾಕಿ ಸುಮ್ಮನೆ ಇದ್ದಂಗೆ ಏನಾಗಲ್ಲ, ಅದರಲ್ಲಿ ಅಟ್ರಾಕ್ಟಿವ್ ಮತ್ತು ರಿಪಲ್ಸಿವ್ ಫೋರ್ಸ್ ಇರೋದಿಲ್ಲ ನಮಗೆ. ಸೊ ದಟ್ ದ ಎನರ್ಜಿ ಇಸ್ ಕೈನೆಟಿಕ್. ಸೊ ಟೋಟಲ್ ಎನರ್ಜಿ ಏನಾಯ್ತು ಅಂದರೆ ಕೈನೆಟಿಕ್ ಆಯಿತು. The molecules in their motion collide with one another and with the walls of the containing vessel. Between collision, the molecules move in a straight line with uniform velocity. ಸೊ ಹಾಗಾದರೆ ಏನು, ಬಟ್ ಸ್ಟ್ರೈಟ್ ಲೈನಲ್ಲಿ ಹೋಗುತ್ತೆ. ಹೀಗೆ ಒಂದು ಮಾಲಿಕ್ಯೂಲಿನ ಇನ್ನೊಂದು ಮಾಲಿಕ್ಯೂಲಿಗೆ ಹೋಗಿ ಅದು ಕೊಲೈಡ್ ಆಗಬೇಕಂತ ಹೇಳಿದಾಗ ಇಟ್ ಮೂವ್ಸ್ ಇನ್ ಎ ಸ್ಟ್ರೈಟ್ ಲೈನ್. ಈ ಥರ ಸ್ಟ್ರೈಟ್ ಲೈನಲ್ಲಿ ಹೋಗುತ್ತೆ, ಎಲ್ಲೂ ಈ ಥರ ಹಿಂಗೆ ಕರ್ವ್ಡ್ ಪಾತಲ್ಲೆಲ್ಲ ಮೂವ್ ಆಗಲ್ಲ ಅದು. ಸೊ ದಟ್ ಈಸ್ ಸ್ಟ್ರೈಟ್ ಲೈನ್. ಓಕೆ, ನೆಕ್ಸ್ಟ್ ಅಟ್ ಈಚ್ ಕೊಲಿಷನ್ ದೇರ್ ವೆಲಾಸಿಟಿ ಗೆಟ್ಸ್ ಶಾರ್ಟರ್. ಪ್ರತಿ ಒಂದು ಕೊಲಿಷನ್ ಆಗ್ತಿದ್ದಂಗೂ ಅದ್ರ ವೆಲಾಸಿಟಿ ಏನಾಯಿತು ಚೇಂಜ್ ಆಯಿತು. ಯಾಕಂದರೆ ಒಂದ್ಸಲ ವೆಲಾಸಿಟಿ ಕಡಿಮೆ ಆಗ್ಬೋದು, ಇಲ್ಲಾಂದರೆ ವೆಲಾಸಿಟಿ ಏನಾಗ್ಬೋದು ಜಾಸ್ತಿ ಆಗ್ಬೋದು. Okay. Next, in steady state, the collisions do not affect the molecular density of the gas. That is, number of molecules per unit volume of the gas remains constant. But ಏನು ನಮಗೆ number of molecules per unit volume ಏನಾಗಿರುತ್ತೆ, so that remains constant ಆಗುತ್ತೆ. ಅದೇನು ಕೂಡ ನಮಗೆ ಚೇಂಜ್ ಆಗಲ್ಲ. The molecules are considered to be point masses. Point mass ಅಂದರೆ small masses ಅಂತ. So point masses, the total volume actually occupied by the molecules is negligibly small compared to the volume of the gas. ಹಾಗಾದರೆ ಒಂದು ಪಾರ್ಟಿಕಲಿನ ವಾಲ್ಯೂಮ್ ತಗೊಂಡ್ರೆ ಅದೇನೇ ಕಂಟೈನರ್ ಇಲ್ಲ ಅಂತ ವಾಲ್ಯೂಮ್ ತಗೊಂಡ್ರೆ ಇಟ್ ಈಸ್ ಟು ಸ್ಮಾಲ್. ಅದಕ್ಕೆ ಅದನ್ನ ಏನು ಹೇಳ್ತೀವಿ ನಾವು ಪಾಯಿಂಟ್ ಮಾಸಸ್ ಅಂತ ಹೇಳ್ತೀವಿ. ಓಕೆ, ದ ಮಾಲಿಕ್ಯೂಲ್ಸ್ ಒಬೇ ನ್ಯೂಟನ್ಸ್ ಲಾ ಆಫ್ ಮೋಷನ್. ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ 3 ಲಾಸ್ ಬರುತ್ತೆ, ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಅಲ್ವಾ. ಸೊ 3 ಲಾನು ಕೂಡ ಏನು ಮಾಡ್ತಾ ಹೋಗುತ್ತೆ, ಇವೆಲ್ಲ ಗ್ಯಾಸ್ ಮಾಲಿಕ್ಯೂಲ್ಸು ಒಬೇ ಮಾಡ್ತಾ ಹೋಗುತ್ತೆ. ಓಕೆ, ದೀಸ್ ಆರ್ ದ ಅಸಂಪ್ಷನ್ಸ್ ಆರ್ ಪಾಸ್ಟುಲೇಟ್ಸ್ ಆಫ್ ದ ಕೈನೆಟಿಕ್ ಥಿಯರಿ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ದಟ್ಸ್ ಅಬೌಟ್ ದ ಅಸಂಪ್ಷನ್ಸ್ ಆ್ಯಂಡ್ ದ ಪಾಸ್ಟುಲೇಟ್ಸ್ ಆಫ್ ದ ಕೈನೆಟಿಕ್ ಥಿಯರಿ. ಸಿ ಇಷ್ಟ ಅರ್ಥ ಆಯ್ತಾ? ಅಸಂಪ್ಷನ್ಸ್ ಮತ್ತು ಪಾಸ್ಟುಲೇಟ್ಸ್ ಇರ್ಬೋದು, ಅದನ್ನು ಏನು ಹೇಳ್ತೀವಿ ನಾವು ಅಸಂಪ್ಷನ್ಸ್ ಅಂತ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾವು ಏನು ಅಂದ್ಕೊಳ್ತೀವಿ ಮಾಡಬೇಕಂತ ಅದನ್ನು ಅಸಂಪ್ಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಉಳಿಕೆದನ್ನು ನೋಡ್ತಾ ಹೋಗೋಣ. ಪ್ರೆಷರ್ ಆಫ್ ಎನ್ ಐಡಿಯಲ್ ಗ್ಯಾಸು ಡೆರವೇಷನ್ ಇದೆ, ಡೆರವೇಷನ್ನು ನೆಕ್ಸ್ಟ್ ಉಳಿಕೆ ಕಾನ್ಸೆಪ್ಟನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.